ಯಾರು ನಿಮ್ಮ ಪ್ರೀತಿನ ನಿರ್ಲಕ್ಷ್ಯ ಮಾಡ್ತಾರಲ್ಲ, ಸೊ ಅಂತವ್ರ ಪ್ರೀತಿನ ಗೆಲ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ 3 ಟಿಪ್ಸ್ ಶೇರ್ ಮಾಡ್ತೀನಿ. ಸೊ ಏನ್ ಮಾಡಬಹುದು, ಬಟ್ ಒಂದು ಪ್ರಯತ್ನ ಮಾಡಿದ್ರೆ ಸಾಧ್ಯತೆಗಳಿದೆ. ಹಾಗೆ ಬಿಡುತ್ತೆ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಒಂದು ಪರ್ಸೆಂಟೇಜ್ ನೋಡೋದಾದ್ರೆ 80 to 90% ಚಾನ್ಸಸ್ ಇದೆ ನಿರ್ಲಕ್ಷ್ಯ ಮಾಡಿದವ್ರ ಪ್ರೀತಿ ಗೆಲ್ಬಹುದೇನೋ ಅಂತ. ಸೊ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ಮೇಲೆ ಸೊ ಏನ್ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೋದು, ಈಗ ನಿಮ್ ಪ್ರೀತಿ ಬೇಡ ಅಂತ ಅವ್ರ ನಿರ್ಲಕ್ಷ್ಯ ಮಾಡಿದಾಗ ಅವ್ರನ್ನ ಅಗೇನ್ ನಿಮ್ ಕಡೆ ಸೆಳ್ಕೊಬೇಕು ಅಥವಾ ಮನ್ಸ್ ಗೆಲ್ಬೇಕು ಅಂದ್ರೆ ಫಸ್ಟ್ ಪಾಯಿಂಟ್ ಅಂದ್ರೆ ಅವ್ರ ಪಾಸ್ಟ್ ಏನೇ ಇರ್ಲಿ ಅದನ್ನ ರೆಸ್ಪೆಕ್ಟ್ ಮಾಡಿ. ಅವ್ರು ಏನೇ ಮಾಡಿರ್ಲಿ, ಆ ವ್ಯಕ್ತಿ ಮನಸ್ ಗೆಲ್ಬೇಕಲ್ಲ. ಮನಸ್ ಗೆಲ್ಬೇಕು ಅಂದ್ರೆ ಆ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪನ್ನು ಕೂಡ ಆ ಕ್ಷಣಕ್ಕೆ ಮನಸ್ ಗೆಲ್ಲೋ ತನಕ ಅಷ್ಟೇ ಏನ್ ಮಾಡ್ಬೇಕು, ಅದಕ್ಕೂ ಸಪೋರ್ಟ್ ಮಾಡಿ ಗೌರವ ಮಾಡ್ಬೇಕು. ಇಲ್ಲಿ ಎಲ್ಲಾರು ಕೂಡ ಹೆಂಗಿದ್ದಾರೆ ಜಗತ್ತಲ್ಲಿ ಅಂತ ಹೇಳಿದ್ರೆ, ಅವ್ರು ಇನ್ನೊಬ್ರಿಗೆ ಗೌರವ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ನಮಗ್ ಜನ ಗೌರವ ಕೊಡ್ಲಿ ಅನ್ನೋ ಮೆಂಟಾಲಿಟಿ ಇರ್ತಾರೆ. ಸೊ ನಿಮ್ಗೆ ಅವ್ರ ಮುಖ್ಯ, ಆಮೇಲೆ ಅರ್ಥ ಮಾಡ್ಸಿದ್ರೆ ಆಯ್ತು. ಫಸ್ಟ್ ಅವ್ರ ಪಾಸ್ಟ್ ನ ನಾನು ಅರ್ಥ ಏನೇ ಇರ್ಲಿ ಗೌರವ ಕೊಡ್ತೀನಿ ಅಂದ್ರೆ ನಿಮ್ಮನ್ನ ಒಪ್ಕೋತಾರೆ. ಒಂದು ಎರಡನೇದ್ ಬಂದು ಪ್ರೆಸೆಂಟ್ ಅವ್ರಿಗೆ ಏನ್ ಮಾಡ್ಬೇಕು, ಅಲ್ಲಿ ಧೈರ್ಯ ಕೊಡ್ಬೇಕಾಗತ್ತೆ. ಎರಡು ಕೆಲಸ ಮಾಡ್ಬೇಕು. ಒಂದು ಪಾಸ್ಟ್ ನ ಗೌರವ ತುಂಬಾ ಚೆನ್ನಾಗಿ ಗೌರವ ಕೊಡ್ಬೇಕು. ಎರಡನೇದ್ ಬಂದು ಪ್ರೆಸೆಂಟ್ ಅಲ್ಲಿ ಅವ್ರಿಗೆ ಧೈರ್ಯವಾಗಿ ನಿಲ್ಬೇಕು ನೀವು. ನೋಡಿ ಜಗತ್ತಲ್ಲಿ ಎಲ್ಲಾರು ಹೆಂಗೆ ಅಂದ್ರೆ, ಯಾರು ಧೈರ್ಯ ಕೊಡ್ತಾರೆ, ಯಾರು ಮೆಂಟಲಿ ಫಿಟ್ ಆಗಿರ್ತಾರೆ, ಆಕ್ಟಿವ್ ಇರ್ತಾರೆ, ಅವ್ರನ್ನ ಇಷ್ಟ ಪಡ್ತಾರೆ. ನೀವು ಆತರ ಅವ್ರ ಜೊತೆ ನಿಲ್ಬೇಕು. ಅವಾಗ ಅವ್ರು ನಿಮ್ಮೊಟ್ಟಿಗೆ ಎಲ್ಲೋ ಮನಸ್ಸು ಮಾಡ್ಬೋದು. ಅಗೇನ್ ನಿರ್ಲಕ್ಷ್ಯ ಮಾಡೋದನ್ನ ಬಿಟ್ಟು ನಿಮ್ ಕಡೆ ವಾಲೋ ಸಾಧ್ಯತೆಗಳಿದೆ. ಐಮ್ ನಾಟ್ ಶೋರ್, ಬಟ್ ಪರ್ಸೆಂಟೇಜ್ ನೋಡೋದಾದ್ರೆ 90 to 95% ಓಕೆ ಆಗ್ಬೋದು. ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ, ನಿಮ್ಮ ಪ್ರೀತಿಯನ್ನ ಸಾಬೀತು ಮಾಡಿ. ನಿಮ್ಮ ಲವ್, ಈಗ ನೀವು ಅಂತಿರ್ತೀರಿ, ಈಗ ನಿಮ್ ಕಡೆ ಅಗೇನ್ ನಿರ್ಲಕ್ಷ್ಯ ಮಾಡಿದ ವ್ಯಕ್ತಿ 100% ಸರಿ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಪ್ರೂವ್ ದಾಟ್. ಏನ್ ಪ್ರೂವ್ ಮಾಡ್ಬೇಕು, ನೀವು 100% ಸೀರಿಯಸ್ ಆಗಿ ನಿಯತ್ತಾಗಿ ಪ್ರೀತಿ ಮಾಡ್ತಿದ್ದೀರಾ ಅಂತ. ಅಂಡ್ ಯು ಹ್ಯಾವ್ ಟು ಬಿ ವೇಟ್ ಮಾಡ್ಬೇಕು. ಈಗ ಪ್ರೂವ್ ಮಾಡಿ ಹಿಂಗಿದೀವಿ ಪಡ್ಕೊಬೇಕು ಅಂದ್ರೆ ವೇಟ್ ಮಾಡ್ಲೇಬೇಕಾಗತ್ತೆ. ಅಲ್ಲಿ ನಿಮ್ಮ ನಡವಳಿಕೆ ತುಂಬಾ ಮುಖ್ಯ ಆಗತ್ತೆ. ಓಕೆ, ನಡವಳಿಕೆ ಅಂದ್ರೆ ಪ್ರಾಂಪ್ಟ್ ಆಗಿರುವಂತದ್ದು. ಅಂಡ್ ನಡ್ಕೊಳ್ಳೋ ರೀತಿನಲ್ಲಿ ಪ್ರೀತಿ ಕಾಣ್ಬೇಕು. ಬರೀ ಜಸ್ಟ್ ಕೆಲವ್ರು ಹೆಂಗೆ ಅಂದ್ರೆ ಮಾತಲ್ಲಿ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಅಷ್ಟು ನೋಡಿ ಚೆನ್ನಾಗಿ ನೋಡ್ಕೋತೀನಿ, ಇದ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ದಟ್ ನಡ್ಕೊಳ್ಳೋ ರೀತಿನಲ್ಲಿ ಗಲಾಟೆ, ಜಗಳ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ದೀರಾ, ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಇದ್ ಮಾಡ್ಬಿಡೋದು, ಹೊಡಿಯೋದು, ಈ ತರದ್ ಆಗ್ಬಾರ್ದು. ಆಕ್ಚುಲಿ ಅದಕ್ಕೆ ನಡವಳಿಕೆ ಅಂತ ಹೇಳಿ, ನಡವಳಿಕೆ ಪ್ರತಿ ನಾವು ಏನ್ ನಡ್ಕೋತೀವಿ ಅದರಲ್ಲಿ ಕೂಡ ಆ ನಡವಳಿಕೆ ಪ್ರೀತಿ ಇದೆ ಅಂತ ತೋರಿಸ್ಬೇಕು, ಮಾತಲ್ಲ. ಆಕ್ಚುಲಿ ಇದನ್ ಕಾಣ್ಬೇಕು ಅಂತ ಹೇಳೋದು ನಾನು. ಅಂದ್ರೆ ಅವ್ರು ಫೈನಲಿ ನಿಮ್ ಜೊತೆಗೆ ಬಂದ್ರೆ ಒಂದು ಭಯ ಹೊರಟೋಗ್ಬೇಕು, ಧೈರ್ಯವಾಗಿ ಎಸ್ ಇವ್ರೊಟ್ಟಿಗೆ ಇರ್ಬೋದು ನಾನು ಲೈಫ್ ಅಲ್ಲಿ ಅಂತ ಅವ್ರಿಗೆ ಅನಿಸ್ಬೇಕು. ಆ ಲೆವೆಲ್ಗೆ ನೀವು ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಅವ್ರಿಗೆ ಅದು ತೋರಿಸ್ಬೇಕು. ಅವಾಗ ಅವ್ರು 101% ನಿರ್ಲಕ್ಷ್ಯ ಮಾಡಿದ ವ್ಯಕ್ತಿಗಳು ನಿಮ್ ಜೊತೆ ನಿಲ್ಲುವಂತ ಸಾಧ್ಯತೆಗಳು ಇದೆ. ಸೊ ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಅವರ ಮನ್ಸಿನ ನೋವನ್ನು ಅರ್ಥ ಮಾಡ್ಕೊಬೇಕು. ಮೇಜರ್ ಆಗಿ ಇವತ್ತಿನ ದಿನಕ್ಕೆ ಹೇಳೋರು ಬಹಳ ಕಮ್ಮಿ. ಹೇಳ್ಕೊಳಕ್ ಬರ್ತಾರೆ, ರೆಡಿ ಇರ್ತಾರೆ, ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳೋಣ. ಬಿಕಾಸ್ ಎಲ್ಲಾರ್ಗು ನೋವು ತುಂಬಾ ಇರತ್ತೆ. ಕೇಳುವಂತ ಮನಸ್ಥಿತಿ ಒಬ್ರು ಇಲ್ಲ ಇಲ್ಲಿ. ಸೊ ಕೇಳುವಂತ ಮನಸ್ಸುಗಳು ಅಥವಾ ಕೇಳುವಂತ ವ್ಯಕ್ತಿ ನೀವಾಗಿ. ನಿಮ್ದೇ ನೀವು ಹೇಳಕ್ ಹೋಗ್ಬೇಡಿ. ಫಸ್ಟ್ ಕೇಳಿ, ಪೇಶನ್ಸ್ ಇಟ್ಕೊಂಡು, ನಿಮ್ಗೆ ಕನೆಕ್ಟ್ ಆಗೋ ತನಕ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ತನಕ. ಆಮೇಲೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅವರು. ಬಟ್ ನಾನು ಹೇಳಿದ ತಕ್ಷಣ ಹಿಂಗೆ ಆಗತ್ತೆ ಅಂತ ನಾನು ಶ್ಯೂರಿಟಿ ಹೇಳ್ತಾ ಇಲ್ಲ. ಚಾನ್ಸಸ್ ಮೆಂಟಲಿ ಫಿಕ್ಸ್ ಆಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ, ಅವ್ರು ಬದಲಾಗೋದೇ ಇಲ್ಲ. ಬಿಟ್ಟು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿ ಹೋಗ್ತಾರೆ. ಆದ್ರೆ ಒಂದು ಪ್ರಯತ್ನ ಮಾಡ್ತೀವಿ ಸಾರ್ ಅಂತ ಹೇಳೋದಾದ್ರೆ ಈ 3 ಟಿಪ್ಸ್ ನೀವು ಫಾಲೋ ಮಾಡ್ಬೇಕು. ಫೈನಲ್ ಏನಂದ್ರೆ ಅದೇ ಅವ್ರ ಮನಸ್ಸಿನ ನೋವುಗಳನ್ನ ಅರ್ಥ ಮಾಡ್ಕೊಳ್ತಾ, ಅದಕ್ಕೆ ಸ್ಪಂದನೆ ಮಾಡ್ತಾ, ನೋವಿಗೆ ಔಷಧಿ ಔಷಧಿ ಏನು ಧೈರ್ಯ ಕೊಡ್ತಾ, ನಾನಿದ್ದೀನಿ ಅನ್ನೋ ಧೈರ್ಯ, ಏನ್ ಮಾಡ್ಬೇಕು ಅನ್ನೋದು, ಇದೆಲ್ಲಾನು ಕೂಡ ನೀವು ಅವ್ರಿಗೆ ತೋರಿಸ್ಬೇಕಾಗತ್ತೆ. ಓಕೆ, ಐ ಥಿಂಕ್ ವಿಡಿಯೋಗಳು ಈ 3 ಪಾಯಿಂಟ್ ಕ್ಲಾರಿಟಿ ಕೊಡ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್, ಎಕ್ಸಾಕ್ಟ್ಲಿ ಅಂತ ಅನ್ಸಿದ್ರೆ. ಒಂದು ನಂಗೆ ಗೊತ್ತಾಗ್ತಿಲ್ಲ, ವಿಡಿಯೋ ಜಾಸ್ತಿ ಶೇರ್ ಮಾಡ್ತಿಲ್ಲ. ನನ್ ಕೆಲವು ವಿಡಿಯೋ 10,000 12,000 ತನಕ ಹೋಗುತ್ತೆ 2-3 ದಿನದಲ್ಲಿ. ಬಟ್ ಕೆಲವು ವಿಡಿಯೋ ಹೋಗೋದೇ ಇಲ್ಲ. ಸೊ ದಯವಿಟ್ಟು ಎಲ್ಲಾ ವಿಡಿಯೋಗಳಿಗೆ 50 ಜನ ನೋಡ್ತೀರಾ, 100 ಜನ ನೋಡ್ತೀರಾ, ನಿಮ್ ಫ್ರೆಂಡ್ಸ್ ಗಳಿಗೆ, ನಿಮ್ಮ ಸ್ಟೇಟಸ್ ಅಲ್ಲಿ, ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡಿ. ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.